ಶಿವರಾಜ್ ಕುಮಾರ್ ಜನ್ಮದಿನಕ್ಕೆ ವಿಶೇಷ ಪ್ಲಾನ್ ಆಗಿದೆ. ರಾತ್ರಿ 12 ಗಂಟೆನೇ ಸೆಲೆಬ್ರೇಷನ್ ಶುರುವಾಗತ್ತೆ. ಸಿಡಿ ಮತ್ತು ಸಿಡಿಸಿ ಸಂಭ್ರಮಿಸಲು ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಅಭಿಮಾನಿಗಳಿಗೆ ಶಿವಣ್ಣ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಯಾರೂ ಕೇಕ್ ತರಬೇಡಿ, ಗಿಫ್ಟ್ ಕೂಡ ತರೋಕೆ ಹೋಗ್ಬೇಡಿ. ಆ ದಿನ ನಿಮ್ ಪರವಾಗಿ ನಾನೇ ಒಂದು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈ ದಿನದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಇನ್ನೂ ಒಂದು ಕೆಲಸ ಮಾಡ್ತಿದ್ದಾರೆ. ಅದು ಶಕ್ತಿಧಾಮಕ್ಕೆ ಶಕ್ತಿ ತುಂಬುವ ಕೆಲಸ ಅಂತಲೇ ಹೇಳ್ಬೋದು. ಶಿವಣ್ಣನ ಜನ್ಮದಿನ ಜುಲೈ 12ರಂದು ಇದೆ. ಈ ಹಿನ್ನೆಲೆಯಲ್ಲಿ ಶಿವಣ್ಣ ಒಂದು ಮನವಿ ಮಾಡಿದ್ದರು. ತಾವು ಯಾರೂ ಕೇಕ್ ಮತ್ತು ಇತರ ಉಡುಗೊರೆಯನ್ನ ತರಬೇಡಿ, ಹಾಗೆ ಬನ್ನಿ, ಆ ದಿನ ಸಿಗೋಣ, ಖುಷಿ ಪಡೋಣ ಅಂತಲೇ ವಿಡಿಯೋ ಮೂಲಕವೇ ಶಿವಣ್ಣ ಹೇಳಿದ್ದಾರೆ. ಆದ್ರೆ ಅಭಿಮಾನಿಗಳು ಇದೀಗ ಇನ್ನೂ ಒಂದು ಕೆಲಸ ಮಾಡ್ತಿದ್ದಾರೆ. ಶಿವಣ್ಣನ ಜನ್ಮದಿನವನ್ನ ಇನ್ನಷ್ಟು ಅರ್ಥಪೂರ್ಣ ಮಾಡ್ತಿದ್ದಾರೆ. ಮೈಸೂರಿನಲ್ಲಿರೋ ಶಕ್ತಿಧಾಮಕ್ಕೆ ಸಹಾಯ ಮಾಡುವ ಕೆಲಸ ಮಾಡ್ತಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಅಭಿನಯದ ನಿರ್ದೇಶಕ ಗುರುದತ್ ಗಾಣಿಕಾ ಆಕ್ಷನ್ ಕಟ್ ಹೇಳಿರುವ ಕರಾವಳಿ ಸಿನಿಮಾ ಸದ್ಯ ವಿವಾದದಲ್ಲಿದೆ. ಈ ಸಿನಿಮಾ ಕಿರಿಕ್ ವಿಚಾರವಾಗಿ ಉಪ್ಪಾರಪೇಟೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸದ್ಯ 3 ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ. ತನಿಖೆ ವೇಳೆ ಆರೋಪಿಗಳು ಪ್ರಜ್ವಲ್ ದೇವರಾಜ್ ಅವರಿಗೆ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡಿದ್ದರು ಎನ್ನುವುದು ಪತ್ತೆಯಾಗಿದೆ. ಆರೋಪಿಗಳಾದ ದಿಲೀಪ್ ಹಾಗೂ ಅವಿನಾಶ್ ಇಬ್ಬರು ಪ್ರಜ್ವಲ್ ದೇವರಾಜ್ ಜೊತೆ ಕೆಲಸ ಮಾಡಿರುವುದು ಪತ್ತೆಯಾಗಿದೆ. ಈ ಸಂಬಂಧ ಪೊಲೀಸರು ಸದ್ಯ ಸಾಕ್ಷ್ಯ ಕಲೆ ಹಾಕುತ್ತಿದ್ದು, ದಿಲೀಪ್, ಅವಿನಾಶ್, ನಂದಕುಮಾರ್ 3 ಜನ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಆರೋಪಿಗಳ ಬಂಧನದ ನಂತರ ಪ್ರಜ್ವಲ್ ದೇವರಾಜ್ಗೂ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪ್ರಜ್ವಲ್ ದೇವರಾಜ್ ಉದ್ದೇಶಪೂರ್ವಕವಾಗಿಯೇ ತಮ್ಮ ಅಸಿಸ್ಟೆಂಟ್ಗಳನ್ನ ಬಿಟ್ಟು ಗಲಾಟೆ ಮಾಡಿಸಿದ್ರಾ ಅನ್ನೋ ಪ್ರಶ್ನೆ ಕೇಳಿಬಂದಿದೆ. ಅಭಿಮಾನಿಗಳ ಹೆಸರಲ್ಲಿ ಟ್ರೇಲರ್ ರಿಲೀಸ್ ಇವೆಂಟ್ ವೇಳೆ ಗಲಾಟೆ ಮಾಡಿದ್ದ ಆರೋಪಿಗಳು ಭಾರೀ ಗದ್ದಲ ಮಾಡಿದ್ರು. ನಟ ಪ್ರಜ್ವಲ್ ದೇವರಾಜ್ ಅಭಿನಯದ ಕರಾವಳಿ ಚಿತ್ರದ ಡಬ್ಬಿಂಗ್ ಹಾಗೂ ಸಂಭಾವನೆ ವಿವಾದಕ್ಕೆ ಸಂಬಂಧಿಸಿದ ಚರ್ಚೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿರುವಾಗಲೇ ನಟಿ ಹಾಗೂ ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಹಂಚಿಕೊಂಡಿರುವ ಇನ್ಸ್ಟಾಗ್ರಾಮ್ ಸ್ಟೋರಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಪತ್ರಕರ್ತೆ, ನಿರ್ದೇಶಕಿ ಸುನಯನಾ ಸುರೇಶ್ ಬರೆದ ಅಭಿಪ್ರಾಯವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಕ್ಷಿತಾ ಪ್ರೇಮ್ ಹಂಚಿಕೊಂಡಿದ್ದಾರೆ. ಆ ಮೂಲಕ ಪ್ರಜ್ವಲ್ ದೇವರಾಜ್ಗೆ ರಕ್ಷಿತಾ ಪ್ರೇಮ್ ಪರೋಕ್ಷ ಬೆಂಬಲ ನೀಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಂಭಾವನೆ ಅಥವಾ ಪಾವತಿ ವಿವಾದಗಳ ಕಾರಣದಿಂದ ನಾಯಕಿಯರು ಮತ್ತು ಪೋಷಕ ನಟರ ಧ್ವನಿಯನ್ನು ಅನೇಕ ಬಾರಿ ಬದಲಾಯಿಸಲಾಗಿದೆ. ಆದರೆ ಆ ಸಂದರ್ಭಗಳಲ್ಲಿ ಹೆಚ್ಚಿನ ವಿರೋಧ ವ್ಯಕ್ತವಾಗಲಿಲ್ಲ. ಈಗ ಅದೇ ವಿಚಾರ ಒಬ್ಬ ನಾಯಕ ನಟನಿಗೆ ಸಂಬಂಧಿಸಿದ್ದರಿಂದ ದೊಡ್ಡ ಸುದ್ದಿಯಾಗುತ್ತಿದೆ. ಲಿಂಗ ಅಥವಾ ಸ್ಥಾನಮಾನ ಯಾವುದೇ ಆಗಿರಲಿ, ಒಬ್ಬ ನಟನನ್ನು ಪರದೆಯ ಮೇಲೆ ಕೇವಲ ಅವರ ರೂಪ ಅಥವಾ ಅಭಿನಯದಿಂದ ಮಾತ್ರವಲ್ಲ, ಅವರ ಧ್ವನಿಯಿಂದಲೂ ಗುರುತಿಸಲಾಗುತ್ತದೆ. ಒಬ್ಬ ನಟ ತನ್ನ ಶ್ರಮ, ಸಮಯ ಮತ್ತು ಪ್ರತಿಭೆ ಹೊರಹಾಕಿರುವ ಪಾತ್ರಕ್ಕೆ ಸ್ವತಃ ಡಬ್ಬಿಂಗ್ ಮಾಡುವ ಅವಕಾಶವನ್ನು ಕಸಿದುಕೊಳ್ಳುವುದು ನ್ಯಾಯಸಮ್ಮತವಲ್ಲ. ಸಂಭಾವನೆ, ಪಾವತಿ ಸಂಬಂಧಿತ ವಿವಾದಗಳಿಗೆ ನ್ಯಾಯಯುತ ಪರಿಹಾರ ಇರಬೇಕು. ಆದರೆ ಅದಕ್ಕಾಗಿ ಒಬ್ಬ ನಟ ತನ್ನ ಅಭಿನಯವನ್ನ ಸಂಪೂರ್ಣಗೊಳಿಸುವ ಹಕ್ಕನ್ನ ಕಸಿದುಕೊಳ್ಳಬಾರದು. ಈ ಚರ್ಚೆ ಪ್ರತಿಯೊಬ್ಬ ನಟನಿಗೂ ಸಮಾನವಾಗಿ ಅನ್ವಯಿಸಬೇಕು ಎಂದು ನಿರ್ದೇಶಕಿ ಸುನಯನಾ ಸುರೇಶ್ ಹಾಕಿದ್ದ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ರಕ್ಷಿತಾ ಪ್ರೇಮ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿದ್ದಾರೆ. ಆ ಮೂಲಕ ಪ್ರಜ್ವಲ್ ದೇವರಾಜ್ ಪರ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ಪ್ರೇಮ್. ಕನ್ನಡ ಚಿತ್ರರಂಗದ ತಾರಾ ಜೋಡಿ ಯಶ್, ರಾಧಿಕಾ ಪಂಡಿತ್. ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಯಶ್, ರಾಧಿಕಾ ಪಂಡಿತ್ ಕುಟುಂಬಸ್ಥರ ಸಮ್ಮತಿ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಇದೀಗ ಇಬ್ಬರು ಮುದ್ದಾದ ಮಕ್ಕಳು ಯಧರ್ವ್ ಮತ್ತು ಆಯ್ರಾ ಜೊತೆ ಯಶ್, ರಾಧಿಕಾ ಪಂಡಿತ್ ಸುಖಿ ಜೀವನ ನಡೆಸುತ್ತಿದ್ದಾರೆ. ಅಂದ್ಹಾಗೆ ಸೊಸೆ ರಾಧಿಕಾ ಪಂಡಿತ್ಗೋಸ್ಕರ ಯಶ್ ತಾಯಿ ಪುಷ್ಪಾ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದಾರಂತೆ. ರಾಧಿಕಾಗೆ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ ಅಂತ ಸ್ವತಃ ಯಶ್ ತಾಯಿ ಪುಷ್ಪಾ ಹೇಳಿದ್ದಾರೆ. ಕೊತ್ತಲವಾಡಿ ರಿಲೀಸ್ ಟೈಮ್ನಲ್ಲಿ ಪುಷ್ಪಾ ಅರುಣ್ ಕುಮಾರ್ ನೀಡಿದ್ದ ಈ ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ನಮ್ಮ ರಾಧಿಕಾಗೆ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ, ಕೆಜಿಗಟ್ಟಲೆ ಚಿನ್ನ ತರೋಕೆ ನಾನೇ ಹೋಗಿದ್ದು, ಯಶ್ ಬಂದಿರ್ಲಿಲ್ಲ, ರಾಧಿಕಾ ಪಂಡಿತ್ ತಾಯಿ ಬಂದಿದ್ದರು ಅಷ್ಟೆ, ಕೊಡಿಸಿದ್ದು ನಾವೇ ಎಂದು ಪುಷ್ಪಾ ಅರುಣ್ ಕುಮಾರ್ ಹೇಳಿದ್ದರು.
4 ವೋಟರ್ ಐಡಿ ಹೊಂದಿರುವ ಆರೋಪ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ್ದ ಹಿನ್ನೆಲೆ ಬಂಧನದ ಭೀತಿ ಎದುರಿಸುತ್ತಿದ್ದ ನಟ ಪ್ರಕಾಶ್ ರಾಜ್ಗೆ 48ನೇ ಎಸಿಜಿಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ನಟ ಪ್ರಕಾಶ್ ರಾಜ್ ಪರ ವಕೀಲರು ಇಂದು ಬೆಳಗ್ಗೆ ವಾರೆಂಟ್ ರೀಕಾಲ್ಗೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಅಲ್ಲದೆ ಖುದ್ದು ಪ್ರಕಾಶ್ ರಾಜ್ ಅವರೇ ವಾರೆಂಟ್ ರೀಕಾಲ್ ಮಾಡಿಸಲು ಕೋರ್ಟ್ ಹಾಜರಾಗಿದ್ದರು. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಆರಂಭಿಸಿ 48ನೇ ಎಸಿಜಿಎಂ ಕೋರ್ಟ್ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರು ಮಾಡಿದೆ. 4,000 ಕ್ಯಾಶ್ ಶ್ಯೂರಿಟಿ ಕಟ್ಟಲು ಸೂಚಿಸಿ ಆದೇಶ ಹೊರಡಿಸಿದೆ. ಪ್ರಕಾಶ್ ರಾಜ್ ಹೆಸರಿನಲ್ಲಿ 4 ಗುರುತಿನ ಚೀಟಿ ಹೊಂದಿರುವ ಆರೋಪ ಕೇಳಿಬಂದಿತ್ತು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆಗಳಲ್ಲಿ ಗುರುತಿನ ಚೀಟಿ ಹೊಂದಿರುವ ಆರೋಪ ಕೇಳಿಬಂದಿದ್ದು, ವಕೀಲ ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.